ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನನಗೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ರು, ಹಾಗೆ ಕಮೆಂಟ್ಸ್ ಮಾಡಿದ್ರು. ಅಕ್ಕ ನೀವು ನೈಟ್ ಟೈಮಲ್ಲಿ ಕಟ್ ಮಾಡಬೇಕು ಅಂತ ಹೇಳ್ತೀರಾ, ಕಟ್ ಮಾಡ್ತೀರಾ, ಅದನ್ನು ನೀವು ಡೇ ಹೊಲಿಯೋಕ್ಕಾಗತ್ತಾ? ನೀವು ಅಷ್ಟು ಬ್ಲೌಸನ್ನು ಕಟ್ ಮಾಡಿರ್ತೀರಾ, ಅದನ್ನು ಮುಗಿಸ್ತೀರಾ ಹೇಗೆ? ಒಂದೊಂದು ದಿವಸ ಅನಿವಾರ್ಯ ಏನಾದರೂ ಬೇರೆ ಕೆಲಸಗಳು ಬಂದುಬಿಟ್ರೆ, ಅಥವಾ ನೀವು ಕಟ್ ಮಾಡಿಟ್ಟಿರೋ ಬಟ್ಟೆಗಳನ್ನು ಬಿಟ್ಟು ಬೇರೆ ಕಟ್ ಮಾಡದೇ ಇರೋವಂಥ ಬಟ್ಟೆಗಳು ಬ್ಲೌಸ್ ಹೊಲ್ಕೊಡ್ಬೇಕು ಅಂತ ಅಂದರೆ ಏನು ಮಾಡ್ತೀರಾ? ನೀವು ಕಟ್ ಮಾಡಿಟ್ಟಿರೋ ಬ್ಲೌಸ್ಗಳು ಮರುದಿನ ಹಾಗೇ ಆಗುತ್ತಾ ಅಂತ ಹೇಳ್ಬಿಟ್ಟು ನನಗೆ ಕೇಳಿದರು. ಅದಕ್ಕೆ ನಾನು ಇವತ್ತು ಈ ವಿಡಿಯೋದ ಮುಖಾಂತರ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಫ್ರೆಂಡ್ಸ್, ನಾನು ಹೇಳೋ ಪ್ರಕಾರ ಇದು ನೋಡಿ, ಕಟ್ ಮಾಡಿಟ್ಟಿರೋ ಬ್ಲೌಸ್ಗಳೇ ನೆಕ್ಸ್ಟ್ ಡೇ ಸ್ಟಿಚ್ ಮಾಡಿರೋದು. ಈಗ ಹೇಗಾಗುತ್ತೆ ಅಂತಂದರೆ, ನಾವು ಹಿಂದಿನ ದಿನ ನಾಳೆ ಸ್ಟಿಚ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಕಟ್ ಮಾಡಲೇಬೇಕು. ಕಟ್ ಮಾಡಿಡಿ. ಯಾಕಂದರೆ ಕೆಲವು ಸರಿ ನಾವು ಏನೂ ಸಹ ರೆಡಿ ಮಾಡ್ಕೊಳ್ದೇ ಇದ್ದರೆ ನೆಕ್ಸ್ಟ್ ಡೇ ನಾವು ಯಾವುದು ಕೆಲಸ ಮಾಡಬೇಕು, ಏನು ಬಟ್ಟೆ ಕಟ್ ಮಾಡಬೇಕು, ಹೇಗೆ ಹೊಲಿಬೇಕು ಅನ್ನೋದನ್ನು ಯೋಚನೆ ಮಾಡ್ತಾನೆ ತುಂಬ ಟೈಮನ್ನು ವೇಸ್ಟ್ ಮಾಡ್ತೀವಿ. ನೀವು ಕಟ್ ಮಾಡಿಟ್ಟಿರೋ ಬಟ್ಟೆಗಳನ್ನು ಬಿಟ್ಟು ಯಾರಾದರೂ ಕಸ್ಟಮರು ಬೇರೆ ಬಟ್ಟೆನ ಅನಿವಾರ್ಯ ಕಾರಣ, ಒಂದೊಂದು ಬ್ಲೌಸ್ಗಳು ಹೇಳಕ್ಕೆ ಬರ್ದಿಲ್ಲ, ದಿಢೀರಂತ ನಮಗೆ ಕೇಳ್ತಾರೆ, ಅನಿವಾರ್ಯ ಅವರು ಲೇಟಾಗಿ ಕೊಡಿ ಅಂದಿರ್ತಾರೆ, ಇಲ್ಲ ಅನಿವಾರ್ಯ ನಾವೆಲ್ಲೋ ಹೋಗಬೇಕು, ಸ್ವಲ್ಪ ಬೇಗ ಹೊಲಿದು ಕೊಡಿ ಅಂತ ಹೇಳಿದಾಗ ನೀವು ಸ್ಟಿಚ್ ಮಾಡಿ ಕೊಡಲೇಬೇಕಾಗತ್ತೆ. ನೋಡಿ, ಇದು ಬ್ಲೌಸ್ಗಳು ಒಂದು 7-8 ಬ್ಲೌಸ್ ಇದೆ. ಇದನ್ನು ಕಟ್ ಮಾಡಿದ್ದೀವಿ. ಅನಿವಾರ್ಯ ನಮ್ಗೆ ಇದ್ರ ಮಧ್ಯೆ ಯಾರ್ದಾದ್ರೂ ಬೇರೆ ಬಟ್ಟೆಗಳು ಸ್ಟಿಚ್ ಮಾಡಿಕೊಡ್ಬೇಕು ಅಂತಂದರೆ ನಾವು ಸ್ಟಿಚ್ ಮಾಡಿ ಕೊಡಲೇಬೇಕಾಗತ್ತೆ. ಏನೂ ಮಾಡೋದಕ್ಕೆ ಬರೋದಿಲ್ಲ. ಆದರೆ ನಾವು ನೈಟ್ ಟೈಮಲ್ಲಿ ಕಟ್ ಮಾಡಿ ನಾಳೆ ಕೆಲಸ ಮಾಡೋದನ್ನು ಇವತ್ತು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ನಮಗೆ ತುಂಬ ಟೈಮ್ ಆಗಿರ್ಬೋದು, ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಆಗಿರ್ಬೋದು ಬಂದೇ ಬರುತ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ, ಆ ರೀತಿ ಮಾಡಿ ನೀವು ಯಾರೆಲ್ಲ ಡೇ ಟೈಮಲ್ಲಿ ತುಂಬ ಬಟ್ಟೆನ ಹೊಲಿತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಮತ್ತೊಂದು ವಿಷಯ, ಅಕಸ್ಮಾತ್ ನೀವು ಹಿಂದಿನ ದಿನ ಕಟ್ ಮಾಡಿಟ್ಟಿರೋ ಬ್ಲೌಸ್ಗಳು ಯಾವುದೂ ಹೊಲಿಯೋಕ್ಕಾಗಲಿಲ್ಲಪ್ಪ, ನೆಕ್ಸ್ಟ್ ಡೇನೇ ಬೇರೆ ಬಟ್ಟೆಗಳನ್ನೇ ತಂದು ಕೊಟ್ಟರು, ಅದನ್ನೇ ಸ್ಟಿಚ್ ಮಾಡಲೇಬೇಕಾಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ, ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಕೆಲವು ಸತಿ ಅನಿವಾರ್ಯ ಕಾರಣ ನೋಡಿ, ನನಗಿಂತ ಮೊದಲೇ ಯಾಸ್ಮೀನು ಸ್ಟಿಚ್ ಮಾಡೋದಕ್ಕೆ ಕೂರ್ತಾಳೆ. ಅಂದರೆ ನನಗೆ ಮನೆ ಕೆಲಸ ಎಲ್ಲ ಆಗಿಬಿಟ್ಟು ನಾನು 10:15 ಮೇಲಾಗುತ್ತೆ. ಅಂದರೆ ತಿಂಡಿ, ಅಡುಗೆ, ಮನೆ ಕೆಲಸಗಳು ಪ್ರತಿಯೊಂದೂ ಮುಗಿಸ್ಬಿಟ್ಟು ನಾನು ಬಟ್ಟೆ ಹೊಲಿಯೋಕ್ಕೆ ಕೂರೋದು ಮಿನಿಮಮ್ ಅಂದರೆ ಒಂದು 10:30 ಅಥವಾ 11 ಗಂಟೆ ಅಂದರೂ ಆಗುತ್ತೆ. ಯಾಕಂದರೆ ಹಾಗೆ ಅಲ್ವಾ, ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೇ ನಾವು ಬಟ್ಟೆ ಹೊಲಿಯೋಕ್ಕೆ ಕೂರಬೇಕು. ಯಾವ ಕೆಲಸಕ್ಕೂ ನಾವು ಯಾರನ್ನೂ ಜನ ಇಟ್ಕೊಂಡೇ ಇರೋದ್ರಿಂದ ಎಲ್ಲ ಕೆಲಸಗಳನ್ನು ನಾವೇ ಮಾಡಿಕೊಂಡು ನಾವು ಬಟ್ಟೆನ ಹೊಲಿಯೋದ್ರಿಂದ 11 ಗಂಟೆ ಅಂತೂ ಆಗುತ್ತೆ. ಅದ್ರ ಮಧ್ಯೆ ನಾನು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಅಥವಾ ಏನಾದರೂ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಅಥವಾ ಕೆಲವು ಸರಿ ಈ ಟೈಮಲ್ಲಿ ವಿಡಿಯೋ ಸಹ ಮಾಡಿರ್ತೀನಿ. ಈ ರೀತಿ ಇರುತ್ತೆ. ಮೊದಲು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಈ ವಿಡಿಯೋ ಅಬ್ಸರ್ವ್ ಮಾಡ್ತಾ ಇರಿ, ನಾನೆಲ್ಲ ಬ್ಲೌಸು ಸ್ಟಿಚ್ ಮಾಡಿರೋದನ್ನು ಹಾಕಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೆಚ್ಚು ಕಡಿಮೆ ಅಂತಂದರೆ 10 ಗಂಟೆಗೆ ಹೊಲಿಯೋದಕ್ಕೆ ಕೂತ್ಕೊಬಿಡ್ತಿದ್ದೆ. ಮತ್ತು ನನಗೆ ಇಷ್ಟು ಹೆವಿನೂ ಅನ್ನಿಸ್ತಿರ್ಲಿಲ್ಲ. ಅಂದರೆ ನನಗೆ ಸಂಜೆ 4 ಗಂಟೆ ಮೇಲೆ ತುಂಬ ಬಟ್ಟೆಗಳನ್ನು ಹೊಲಿತಿದ್ದೆ, ಒಂದು 7:30-8 ಗಂಟೆ ತನಕ. ಮತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೆ. ಆದರೆ ಈಗ ಹಾಗಲ್ಲ, ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಯೂಟ್ಯೂಬು ವೀಡಿಯೋಸು ಎಡಿಟಿಂಗು ಅದು, ಮತ್ತು ಈ ಸ್ಟಿಚಿಂಗ್ ಬಟ್ಟೆಗಳು ಕೇಳಿದಾಗ ಅಥವಾ ಬಟ್ಟೆಗಳನ್ನು ತೊಗೊಂಡೋದವರು ಏನಾದರೂ ಅದು ಇದು ಅಂತ ಹೇಳೋದು, ಈ ರೀತಿ ಎಲ್ಲ ಫುಲ್ಲು ಒಂದೇ ಸರಿಗೆ ಹೆವಿ ಆಗುತ್ತೆ. ಹಾಗಾಗಿ ನಾನೇನು ಹೇಳೋದು ಅಂತಂದರೆ, ನಮಗೆ ಸ್ವಲ್ಪ ಟೈಮ್ ಇದ್ದಾಗ ನಾವು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ಥಿಂಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆ ಕೆಲಸ ಮಾಡುವಾಗ ಅಷ್ಟೊಂದು ಬ್ಯುಸಿ ಅಂತ ಅನಿಸೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ನೀವು ಆದಷ್ಟು ನೆಕ್ಸ್ಟ್ ಡೇ ಹಿಂದಿನ ದಿನವೇ ಸ್ವಲ್ಪ ನೀವು ಬಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನನಗೆ ಕೇಳಿದ್ರು, ನೀವು ಹಿಂದಿನ ದಿನ ಕಟ್ ಮಾಡಿರೋ ಬಟ್ಟೆಗಳೆಲ್ಲದೂ ಹೊಲಿದಿದ್ದೀರಾ, ಪ್ರತಿದಿನವೂ ಹೊಲಿದಿದ್ದೀರಾ ಅಂತ. ಆದರೆ ಕೆಲವು ಸರಿ ಆಗಿಲ್ಲ, ನಾನು ಹಿಂದಿನ ದಿನ ಕಟ್ ಮಾಡಿರೋ ಬಟ್ಟೆ 3-4 ದಿನ ಆದರೂ ಹೊಲಿಯೋಕ್ಕಾಗದೇ ಇರೋ ಅಂಥದ್ದು ತುಂಬಾ ಇದೆ. ಆದರೂ ಏನು ಮಾಡೋಕ್ಕಾಗಲ್ಲ. ನಾನಂತೂ ನಾಳೆ ಮಾಡೋ ಕೆಲಸದ ಬಗ್ಗೆ ಇವತ್ತೇ ನಾನು ಐಡಿಯಾ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದಂತೂ ನನ್ನ ಕೆಲಸ, ಅದು ದಿನ ಆಗ್ತಾ ಇರುತ್ತೆ. ಅನಿವಾರ್ಯ ಈ ಬಟ್ಟೆಗಳ ಆಲ್ಟ್ರೇಷನಿಗೆ ಬಂದರು ಅಂದರೆ, ಅಥವಾ ಇನ್ನೇನು ಹೊಸ ಬಟ್ಟೆಗಳನ್ನು ಕೊಡೋದಕ್ಕೆ ಕಸ್ಟಮರ್ ಪದೇ ಬರ್ತಾ ಇದ್ರು ಅಂದರೆ, ನಾವು ಹಿಂದಿನ ದಿನ ಒಂದು ಅಟ್ಲೀಸ್ಟ್ 4 ಬ್ಲೌಸ್ ಹೊಲಿತೀವಿ ನಾಳೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಸಹಿತ ಆ ಬಟ್ಟೆಗಳು ಹೊಲಿದೇ ಇರೋದಕ್ಕೆ ಆಗ್ಬೋದು. ಮತ್ತು ನನಗೆ ಹೇಗಾಗುತ್ತೆ ಅಂತಂದರೆ, ನೈಟ್ ಎಷ್ಟೇ ಬಟ್ಟೆ ಕಟ್ ಮಾಡಿದ್ರೂ ಸಹಿತ ಡೇಯಲ್ಲಿ ಮತ್ತೆ ಕಟ್ ಮಾಡಿಕ್ಕಿದ್ದೇ ಇರುತ್ತೆ. ಯಾಕಂದರೆ ಈಗ ಯಾಸ್ಮೀನು ಅಂದರೆ 9 ಗಂಟೆಗೆ ಬರ್ತಾಳೆ. 9 ಗಂಟೆಗೆ ಬಂದಳು ಅಂದರೆ ನಾನು ಹೊಲಿಯೋಕ್ಕೆ ಕೂರೋದ್ರೊಳಗಡೆ ಅವಳು 3 ಬ್ಲೌಸ್ ಅಂತೂ ಫುಲ್ ಮಾಡಿರ್ತಾಳೆ. ಹಾಗಾಗಿ ನಾನು ಸಂಜೆ ಟೈಮಲ್ಲಿ ಒಂದು 5-6 ಬ್ಲೌಸ್ ಕಟ್ ಮಾಡಿದ್ದೆ ಅಂದರೆ ಅವಳು ಹೆಚ್ಚು ಕಡಿಮೆ ಅಂದರೆ 12 ಗಂಟೆ ಒಳಗಡೆ ಮುಗಿಸ್ಕೊತಾಳೆ. ಆಮೇಲೆ ನಾನು ಸ್ಟಿಚ್ ಮಾಡೋಕ್ಕೆ ಕೂತಾಗ ಒಂದು 11 ಗಂಟೆ ಆಗಿದೆ ಅಂದರೆ ಮಧ್ಯಾಹ್ನ ಊಟದಷ್ಟೊತ್ತಿಗೆ 2 ಬ್ಲೌಸು ಮುಗಿಸ್ತೀನಿ. ಮಧ್ಯಾಹ್ನ ಊಟ ಆದಮೇಲೆ ಸಂಜೆ
ಕಸ ಹೊಡೆದು ದೀಪ ಹಚ್ಚೋ ಟೈಮಲ್ಲಿ ಒಂದು 2ರಿಂದ 3 ಬ್ಲೌಸು ಹೊಲಿತೀನಿ. ಅಕಸ್ಮಾತ್ ಮಧ್ಯೆ ಏನಾದರೂ ಯಾರಾದರೂ ಕಸ್ಟಮರ್ ಬಂದರು ಅಂತ ಅಂದರೆ ನೋಡ್ತಾ ಇರ್ಬೋದು ನೀವು, 3:30 ಆಗಿದೆ ಟೈಮು, ಅಥವಾ ಮಧ್ಯದಲ್ಲಿ ಕರೆಂಟ್ ತೆಗೆದ್ರು ಅಂದರೆ ಈ ರೀತಿ ಆದಾಗ ನಾವು ಇಷ್ಟೇ ಬ್ಲೌಸು ನಾಳೆ ಸ್ಟಿಚ್ ಮಾಡ್ತೀವಿ ಅನ್ನೋ ಟೆನ್ಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಟ್ಟಿಂಗ್ ಮಾಡಿಡೋದಂತೂ ಮಾಡಿಡಬೇಕು. ಆದರೆ ನಾವು 10 ಬ್ಲೌಸು ಹೊಲಿಬೋದು, ಇಲ್ಲ ಅಂತಂದರೆ 2 ಬ್ಲೌಸ್ ಆದರೂ ಹೊಲಿಬೋದು. ಯಾಕಂದರೆ ನಾವು ಅಂದ್ಕೊಂಡಿರ್ತೀವಿ ಕೆಲವು ಸರಿ ಕರೆಂಟ್ ಹೋಗೋಲ್ಲ, ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತೇಳಿ, ಆದರೆ ಆ ದಿವಸನೇ ಕರೆಂಟ್ ಹೋಗೋದು ಆಗಲಿ ಅಥವಾ ಕೆಲಸ ಇನ್ಯಾರೋ ಕಸ್ಟಮರ್ ಬಂದಾಗಲಿ ಈ ಥರ ಎಲ್ಲ ಆಗಿಬಿಡತ್ತೆ. ಹಾಗೆಯೇ ಫ್ರೆಂಡ್ಸ್, ನಾನು ನಿನ್ನೆ ನಿಮಗೆ ಒಂದು ಸ್ಟೋರಿ ಹೇಳಿದೆ. ಎಂಬ್ರಾಯ್ಡ್ರಿ ಹಾಕ್ಕೊಟ್ಟಿರೋ ಬ್ಲೌಸು ತಪ್ಪಾಗಿದೆ, ಹೊಲಿದು ಕೊಟ್ಟಿರೋ ಬ್ಲೌಸ್ ತಪ್ಪಾಗಿಲ್ಲ. ಎಂಬ್ರಾಯ್ಡ್ರಿ ಹಾಕಿದ್ದು ಸ್ಲೀವಲ್ಲಿ ಸ್ವಲ್ಪ ಕ್ರಾಸಾಗಿ ಹಾಕ್ಕೊಟ್ಟಿತ್ತು. ಅದಕ್ಕೆ ಕಸ್ಟಮರ್ ಬಂದುಬಿಟ್ಟು ಈ ಬ್ಲೌಸೇ ಬೇಡ ಅಂತ ನಮಗೆ ಬೈದರು. ಆಮೇಲೆ ಹೇಗಂದರೆ ಅದು ಎಂಬ್ರಾಯ್ಡ್ರಿ ಹಾಕ್ಕೊಟ್ಬಿಟ್ಟು 9 ತಿಂಗಳಾಗಿದೆ, 9 ತಿಂಗಳ ಆದಮೇಲೆ ಬಂದುಬಿಟ್ಟು ಎಂಬ್ರಾಯ್ಡ್ರಿ ಚೆನ್ನಾಗಿಲ್ಲ, ಇದು ಸ್ಲೀವ್ ಕ್ರಾಸ್ ಆಗಿದೆ, ನಮಗೆ ಬಟ್ಟೆ ಬೇಡ, ಆ ಅಮೌಂಟ್ ಕೊಡಿ ಅಂತ ಹೇಳಿದ್ರು. ಅದು ಯಾಸ್ಮಿನ್ ಇಸ್ಕೊಂಡು ಹೊಲಿದಿದ್ರಿಂದ ಅವಳ ಪಾಪ ಅವರು ₹1 ಕಡಿಮೆ ಮಾಡಿಲ್ಲ. ನಾವು ₹1100 ಎಂಬ್ರಾಯ್ಡ್ರಿ ಮತ್ತು ಬ್ಲೌಸ್ ಹೊಲಿಯೋದಕ್ಕೆ ಅಂತ ಕೊಟ್ಟಿದ್ದೀವಿ, ಆ ಅಮೌಂಟನ್ನ ವಾಪಸ್ ಕೊಡಿ ಅಂತ ಕೇಳಿದ್ರು. ₹1 ಸಹ ಕಡಿಮೆ ಮಾಡಿರಲಿಲ್ಲ. ಪಾಪ ಅವಳು ಏನು ಅಂದ್ಕೊಂಡ್ಳು, ಅಂದರೆ ಅವಳು ಒಂದು ಹಳ್ಳಿಯಿಂದ ಬಂದುಬಿಟ್ಟು ನಮ್ಮ ಮನೇಲಿ ಬಟ್ಟೆ ಹೊಲಿಯೋದು, ಕೊಟ್ಲು ಅವಳು ದುಡ್ಡನ್ನ. ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳಿ ಕೊಟ್ಟಾದ್ಮೇಲೂ ಸಹಿತ ಅವರದ್ದು ಜಗಳ. ಅಂದರೆ ಹಳೆ ಬ್ಲೌಸ್ ಸರಿಯಾಗಿಲ್ಲ ಅಂತ ಬಿಸಾಡಿ ಹೋಗಿದ್ರಲ್ವ, ಆ ಬ್ಲೌಸು ಕೊಡು ವಾಪಸ್ಸು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವರು ₹1 ಕಮ್ಮಿ ಮಾಡಿಲ್ಲ ಅಂದಮೇಲೆ ಯಾಕೆ ನಾನು ದುಡ್ಡನ್ನ ಇಟ್ಕೊಬೇಕು, ಅಂದರೆ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ, ಬ್ಲೌಸು ಇವಳು ಇಟ್ಕೊಂಡಿದ್ದಾಳೆ. ಅವರು ಏನು ಐಡಿಯಾ ಅಂತ ಅಂದರೆ ಹಳೆ ಬ್ಲೌಸು ಹಾಕಿ ಅದೇ ಸೀರೆ ಉಟ್ಕೊಳ್ಳೋದು, ಈ ಕಡೆಯಿಂದ ₹1100 ದುಡ್ಡು ಸಿಕ್ತಲ್ವ, ಆ ದುಡ್ಡಲ್ಲಿ ಹೊಸ ಸೀರೆ ತಗೊಳ್ಳೋದು ಅಂತ. ನಾವು ಹಳೆ ಬ್ಲೌಸ್ ಕೊಟ್ಟಿಲ್ಲ, ಅದಕ್ಕೆ ತುಂಬ ಕೆಟ್ಟ ಶಬ್ದಗಳಿಂದ ಎಲ್ಲ ಬೈದ್ಬಿಟ್ರು. ಈ ರೀತಿ ಮಾಡ್ತಾರೆ ಕಸ್ಟಮರು. ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಸಹಿತ ಶಾಶ್ವತವಾಗಿ ಅದೇ ಬಟ್ಟೆನ ಹಾಕೋ ಥರ ಮಾಡ್ತಾರೆ. ಮತ್ತು ಇಲ್ಲಿ ನಮ್ಮ ತಪ್ಪುಗಳೇನೂ ಆಗಿಲ್ಲ, ನಾವು ಸ್ಟಿಚ್ ಮಾಡಿ ಕರೆಕ್ಟಾಗಿ ಕೊಟ್ಟಿದ್ವಿ. ಎಂಬ್ರಾಯ್ಡ್ರಿ ಮಾಡುವಾಗ ಅದನ್ನು ಸ್ವಲ್ಪ ಕ್ರಾಸ್ ಮಾಡಿಬಿಟ್ಟಿದ್ದಾರೆ, ಅಂದರೆ ತೋಳಿನ ಸೆಂಟರ್ ಪಾಯಿಂಟಲ್ಲಿ ಎಂಬ್ರಾಯ್ಡ್ರಿ ಮಾಡಬೇಕಿತ್ತು, ಕ್ರಾಸಾಗಿ ಮಾಡಿದ್ದಾರೆ. ಇದು ನಮ್ಮ ತಪ್ಪು ಅಲ್ಲದೆ ಇದ್ರೂ ನಮ್ಮ ತಲೆ ಮೇಲೆ ಬರುತ್ತೆ. ಹಾಗಾಗಿ ನಾವೀಗ ಒಂದು ಬ್ಲೌಸು ಸ್ಟಿಚ್ ಮಾಡ್ತೀವಿ ಅಂದರೆ 10 ಸರಿಯಲ್ಲಿ 20 ಸರಿ ಯೋಚನೆ ಮಾಡ್ತೀವಿ. ಯಾಕಂದರೆ ತುಂಬ ರೇಟ್ ಕೊಟ್ಟು ಸೀರೆಗಳನ್ನು ತಗೊಂಡಿರ್ತಾರೆ, ನಾವು ಬ್ಲೌಸನ್ನು ಹಾಳು ಮಾಡಿಕೊಟ್ರೆ ಪಾಪ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟು ಕೆಲವರು ಸೀರೆಗಳು ತುಂಬ ಕಡಿಮೆ ಟೈಮ್ ಅಪರೂಪಕ್ಕೆ ತಗೊಳ್ತಾ ಇರ್ತಾರೆ, ಮತ್ತು ತುಂಬ ಇಷ್ಟಪಟ್ಟು ನಮಗೊಂದು ಕಲರ್ ಇಷ್ಟ ಆಗಿ ತಗೊಂಡಿರ್ತೀವಿ. ಆ ಥರದ್ದು ಹಾಗಾಗ್ಬಿಡ್ತು ಅಂದರೆ ಬ್ಲೌಸು ತುಂಬಾ ಹರ್ಟ್ ಆಗುತ್ತೆ. ಅದಕ್ಕೂ ಆ ಉದ್ದೇಶದಿಂದ ನಾವು ₹1100 ಅವ್ರಿಗೆ ಕೊಟ್ವಿ. ಕೊಟ್ಟ ಮೇಲೂ ಸಹಿತನೂ ಅದೇನೋ ಅಂತಾರಲ್ಲ, ದುಡ್ಡು ಕೊಟ್ಟು ದುಃಖ ಪಡಿ ಅಂತ ಹೇಳ್ತಾರಲ್ಲ, ಆ ಥರ ಆಯಿತು. ತುಂಬ ಕೆಟ್ಟ ಶಬ್ದಗಳಿಂದೆಲ್ಲ ಬೈದ್ಬಿಟ್ರು. ಏನು ಅಂಥ ತಪ್ಪುಗಳನ್ನು ಮಾಡೇ ಇಲ್ಲ. ಆದರೂ ಕಸ್ಟಮರು ಹೇಗಂತಂದರೆ ಈ ಥರ ಸಣ್ಣ ಪುಟ್ಟ ತಪ್ಪುಗಳಿಗೂ ಸಹಿತ ದೊಡ್ಡ ಗಲಾಟೆನೇ ಮಾಡಿಬಿಡ್ತಾರೆ. ಆದ್ದರಿಂದ ಈ ರೀತಿ ಸಮಸ್ಯೆಗಳು ಈಗ ನಿನ್ನೆನೇ ನೀವು ನೋಡ್ಬೋದು, 7 ಬ್ಲೌಸು ಕಟ್ ಮಾಡಿ ಇಟ್ಕೊಂಡಿದ್ಲು ಹೊಲಿಯೋದಕ್ಕೆ ಅಂತ. ಕಟ್ಟಿಂಗ್ ಆಗಿತ್ತು. ಈ 7 ಬ್ಲೌಸ್ ಸ್ಟಿಚ್ ಮಾಡ್ತೀನಕ್ಕ ನಾನು ಇವತ್ತು, 7 ಬ್ಲೌಸ್ ಸ್ಟಿಚ್ ಮಾಡೇ ನಾನು ಮನೆಗೆ ಹೋಗೋದು ಅಂತ ಹೇಳಿದಾಗ ಇವ್ರು ಬಂದು ಈ ರೀತಿ ಎಲ್ಲ ಕೆಟ್ಟದಾಗಿ ನಮಗೆ ದುಡ್ಡೂ ಇಸ್ಕೊಂಡೋಗಿ ಬೈದು ಎಲ್ಲ ಮಾಡಿದಾಗ ಬ್ಲೌಸ್ ಹೊಲಿಯೋಂಥ ಮೈಂಡ್ ಸೆಟ್ಟೇ ಹೋಗ್ಬಿಡುತ್ತೆ. ಅಥವಾ ನಾವು ಏನೋ ಒಂದು ಇಂಟ್ರೆಸ್ಟಿಂದ ಬ್ಲೌಸ್ ಹೊಲಿತಾ ಇರ್ತೀವಿ, ಚೆನ್ನಾಗೇ ಆಗಿರುತ್ತೆ ಬ್ಲೌಸ್, ಎಲ್ಲೋ ಒಂದು ಸ್ವಲ್ಪ ಲೂಸ್ ಆಗಿರುತ್ತೆ, ಅಯ್ಯೋ ನೀವು ಬ್ಲೌಸ್ ಹೊಲಿದಿರೋದೇ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತೇಳಿ ಅವ್ರು ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಫೋನಲ್ಲೇ ಬೈದ್ಬಿಡೋದು. ಅಲ್ಲಿ ಕಸ್ಟಮರ್ ಬಂದುಬಿಟ್ಟು ಆ ಬಟ್ಟೆನ ಹಾಕಿ ನೋಡಿದಾಗ ಅಲ್ಲಿ ಏನೂ ಆಗಿರೋದಿಲ್ಲ, ಸ್ವಲ್ಪ ಲೂಸ್ ಆಗಿರುತ್ತೆ ಬ್ಲೌಸು. ಅದು ಸರಿ ಮಾಡಿದ್ರೆ ಹಾಗೇ ಹೋಗುತ್ತೆ. ಅವ್ರು ಬೈಯೋ ರೀತಿ ಎಲ್ಲ ಕೇಳಿಬಿಟ್ರೆ ನಿಜವಾಗ್ಲೂ ನಾವು ಬ್ಲೌಸ್ ಹಾಕೋಕ್ಕೆ ಬರಲ್ಲ ಅನ್ನೋ ರೀತಿ ಮಾಡ್ತಾರೆ. ಹಾಗೆಯೇ ನನಗೂ ಒಬ್ಬರು ಕಸ್ಟಮರು, ನ್ಯೂ ಕಸ್ಟಮರ್ ಬಂದುಬಿಟ್ಟು ಬ್ಲೌಸನ್ನು ಕೊಟ್ಟರು. ಅವರು ನ್ಯೂ ಕಸ್ಟಮರ್ ಅನ್ನೋಕ್ಕಿಂತ ನಮ್ಮ ಬಗ್ಗೆ, ನಮ್ಮ ಸ್ಟಿಚಿಂಗ್ ಬಗ್ಗೆ ತುಂಬ ಜನದ ಹತ್ರ 5ರಿಂದ 6 ಜನದ ಹತ್ರ ವಿಚಾರಿಸಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗೇ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಆದರೆ 1-2 ದಿನ ಲೇಟ್ ಆಗುತ್ತೆ ಅಂತ, ಅಂದರೆ ಸ್ವಲ್ಪ ಲೇಟಾಗಿ ಕೊಡೋದು, ತುಂಬ ಬಟ್ಟೆ ಇರುತ್ತೆ ಅವ್ರ ಹತ್ರ ಅಂತ ಹೇಳಿದ್ದಾರೆ. ಅವರು ನಮ್ಮ ಹತ್ರ ಬಂದುಬಿಟ್ಟು ಬಟ್ಟೆನ ಕೊಟ್ಟಾಗ ಅವರು ಒಂದೇ ಸಮನೆ ಫೋನ್ ಮಾಡ್ತಾಯಿದ್ದಾರೆ, ಇಲ್ಲ ನೀಟಾಗಿ ಹೊಲಿರಿ, ತುಂಬ ಚೆನ್ನಾಗಿ ಹೊಲಿರಿ, ಹಂಗೆ ಹೊಲಿರಿ ಹಿಂಗೆ ಹೊಲಿರಿ ಅಂತ. ಆಮೇಲೆ ನಾನು ಹೇಳಿದೆ,
ನಿಮ್ಮ ಬ್ಲೌಸು ನೀಟಾಗಿ ಹೊಲ್ಕೊಡೋದಕ್ಕೋಸ್ಕರನೇ ನಾವು ತೊಗೊಂಡಿರೋದು. ಹಾಳು ಮಾಡಿಕೊಡೋದಾಗಿದ್ದರೆ ನಿಮ್ಮ ಬ್ಲೌಸ್ ಯಾಕೆ ತಗೊಳ್ತಿದ್ವಿ, ನಿಮಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಂದರೆ ವಾಪಸ್ ತಗೊಂಡು ಹೋಗಿ ಅಂತ ಹೇಳಿದ್ವಿ. ಇಲ್ಲ ನೀವು ಆ ಥರ ಎಲ್ಲ ಏನೂ ಇಲ್ಲ, ನೀವು ಹೊಲ್ದು ಕೊಡಿ, ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಂತ ನಾವು ಒಂದು 5-6 ಕಡೆ ಎಲ್ಲ ವಿಚಾರಿಸಿದ್ದೀವಿ ಅಂತ ಹೇಳಿದ್ರು. ಈ ರೀತಿ ಒಂದೊಂದ್ಸಲಿ ತುಂಬ ಬೇಜಾರು ಮಾಡಿಬಿಡ್ತಾರೆ ಕಸ್ಟಮರು. ನಾವು ನೀಟಾಗಿ ಹೊಲ್ಕೊಟ್ರೂ ಸಹಿತನೂ ಈ ರೀತಿ ದುಡ್ಡು ಇಸ್ಕೊಂಡು ಹೇಳ್ತಾರೆ, ಅಥವಾ ನಮಗೆ ಬಟ್ಟೆ ಕೊಡೋಕ್ಕಿಂತ ಮುಂಚೆನೂ ಸಹಿತ ಅವರಿಗೆ ನಂಬಿಕೆ ಇಲ್ದಿರೋ ರೀತಿಯಲ್ಲಿ ಬಟ್ಟೆಗಳನ್ನು ಕೊಡ್ತಾರೆ. ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಾವೀಗ ಒಬ್ಬರು ಟೈಲರಿಗೆ ಬಟ್ಟೆ ಕೊಡ್ತೀವಿ ಅಂದರೆ ನಂಬಿಕೆ ಇಟ್ಟು ಕೊಡಬೇಕು. ಯಾಕಂದರೆ ನೀವು ಆ ಸೀರೆ ಎಷ್ಟು ಇಷ್ಟಪಟ್ಟು ತೊಗೊಂಡಿರ್ತೀವೋ ಅಷ್ಟೇ ನಮಗೂ ಸಹಿತ ಕಸ್ಟಮರು ಖುಷಿಯಿಂದ ಹಾಕ್ಕೊಂಡು 4 ಜನಕ್ಕೆ ಹೇಳಲಿ ಈ ಟೈಲರ್ ಇದ್ದಾರೆ, ಈ ಟೈಲರ್ ಹೊಲಿತಾರೆ ಅಂತ ಹೇಳ್ಬಿಟ್ಟು. ಇದೆಲ್ಲದು ಫ್ರೆಂಡ್ಸ್ ಹಿಂದಿನ ದಿನ ರಾತ್ರಿ ಕಟ್ ಮಾಡಿ ನೆಕ್ಸ್ಟ್ ಡೇ ಹೊಲಿದಿರೋದು. ಈಗಂತೂ ಸ್ವಲ್ಪ ರೆಡಿ ಹುಕ್ಸ್ ಮಾಡ್ತೀವಿ, ಹಾಗಾಗಿ ಟೈಮ್ ಸೇವ್ ಆಗುತ್ತೆ, ಬೇಗನೆ ಸ್ಟಿಚ್ ಮಾಡಿ ಕೊಡ್ತೀವಿ. ಆದ್ದರಿಂದ ನಾನು ಹೇಳೋದು ಏನು ಅಂತಂದರೆ, ಯಾರೆಲ್ಲ ನಮ್ಮ ಕೆಲಸವನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದಾಗಿ ಹೇಳಿ ನಾವು ಟೈಲರಿಂಗ್ ಕೆಲಸನೇ ಬಿಡಬೇಕು ಆ ರೀತಿ ಮಾಡ್ತಾರೆ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ತಪ್ಪು ಮಾಡಿದ್ರೇ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಾವ ಕೆಲಸ ಕಲಿಯುವಾಗ ತಪ್ಪಾಗದೇ ಇದ್ದರೆ ನಾವು ಯಾವ ಕೆಲಸನೂ ಕಲಿಯೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಲೂಸು ಟೈಟು ಕರೆಕ್ಟಾಗಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಕಲ್ತೋರು ಸಹಿತ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ. ಕಡಿಮೆ ದುಡ್ಡು ಕೊಟ್ಟು ಟೈಲರಿಂಗ್ ಕಲಿತು ಟೈಲರಿಂಗ್ ಕೆಲಸ ಮಾಡ್ತಿರೋರು ಸಹಿತ ತಪ್ಪುಗಳನ್ನು ಮಾಡ್ತಾರೆ. ಅಟ್ಲೀಸ್ಟ್ ಲೂಸು ಟೈಟು ಏನಾದರೂ ಪ್ರಾಬ್ಲಮ್ ಬಂದರೆ ಅದು ಟೈಲರಿಂಗಲ್ಲಿ ದೊಡ್ಡ ಪ್ರಾಬ್ಲಮ್ಮೇ ಅಲ್ಲ. ಏನಾದರೂ ಬ್ಲೌಸ್ ಸರಿ ಮಾಡೋಕ್ಕೆ ಬರಲ್ಲ ಅನ್ನೋ ಪ್ರಾಬ್ಲಮ್ ಇದ್ದರೆ ಮಾತ್ರ ಟೈಲರಿಂಗಲ್ಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅವ್ರ ಸೀರೆನ ಹಾಳು ಮಾಡಿಕೊಟ್ವಿ ಅನ್ನೋ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಯಾವುದೇ ಥರ ಸ್ಟಿಚ್ಚಿಂಗಿಂದ ಏನೂ ಹಾಳಾಗಿಲ್ಲ, ಎಂಬ್ರಾಯ್ಡ್ರಿ ಮಾಡಿದ್ದು ಹಾಳಾಗಿತ್ತು. ಹಾಗಾಗಿ ಇಷ್ಟೆಲ್ಲ ಅಂದ್ಬಿಟ್ರು. ಫ್ರೆಂಡ್ಸ್, ಹಿಂದಿನ ದಿನ ಕಟ್ ಮಾಡಿರೋ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿದ್ರೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.